ಇದು ಸರ್ಕಾರಿ ತಾಲೂಕು ಆಸ್ಪತ್ರೆ. ಆದರೆ ಈ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಔಷಧಿ ಸಿಗ್ತಿಲ್ಲ. ಬಡ ರೋಗಿಗಳ ಆರೋಗ್ಯಕ್ಕಾಗಿ ಸರ್ಕಾರ ನಾನಾ ಯೋಜನೆ ಜಾರಿಗೊಳಿಸಿದೆ. ಆದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೋಗಿಗಳು ಔಷಧಿಗಾಗಿ ಪರದಾಡುವಂತಾಗಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲದೆ ಸಂಕಷ್ಟ. ಬೀಳಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ. ಇದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ. ಇಲ್ಲಿಗೆ ದಿನನಿತ್ಯ ನೂರಾರು ಬಡ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ಆದರೆ ರೋಗ ಗುಣಪಡಿಸಬೇಕಾದ ಔಷಧಿಗಳು ಮಾತ್ರ ಆಸ್ಪತ್ರೆಯಲ್ಲಿ ಸಿಗ್ತಿಲ್ಲ. ಮೆಡಿಸಿನ್ ಖಾಲಿಯಾಗಿದ್ದು ರೋಗಿಗಳು ಪರದಾಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಔಷಧಿಗಳು ಇಲ್ಲದ ಕಾರಣಕ್ಕೆ ವೈದ್ಯರು ಕೂಡ ಚಿಕಿತ್ಸೆ ನೀಡಲು ಹಿಂದೇಟು ಹಾಕ್ತಿದ್ದಾರಂತೆ. ಆಸ್ಪತ್ರೆಯಲ್ಲಿನ ಔಷಧಿ ವಿತರಣಾ ಕೇಂದ್ರದ ಮುಂದೆ ವೈದ್ಯರ ಚೀಟಿ ಹಿಡಿದು ಗಂಟೆಗಟ್ಟಲೆ ಕಾದರೂ ಔಷಧಿಗಳು ಸಿಗ್ತಿಲ್ಲ. ಇದರಿಂದ ಅನಿವಾರ್ಯವಾಗಿ ಹಣ ಕೊಟ್ಟು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿ ಖರೀದಿಸುವಂತಾಗಿದೆ. ನಮ್ಗೆ ಆರಾಮ್ ತಪ್ಪಿದ್ರೆ ಇಂಜೆಕ್ಷನ್ ಹಾಕ್ಯಾರ ಕೈಯಾಗ. ಅದು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಡೋಸ್ ಕೊಡ್ತಾರೆ. ನಾವು 8:30 ಆದ್ರೂ ಯಾರು ಬಂದು ಕೇರ್ ಮಾಡಲಿಲ್ಲ. ಯಾಕಂತ ನಾವು ಕೇಳಕ್ಕೆ ಹೋದಿವ್ರಿ. ಅಲ್ಲಿ ಕೇಳಕ್ಕೆ ಹೋಗಂತೆ ಇಲ್ಲ ಖಾಲಿ ಆಗೈತೆ ಅಂತ ಹೇಳಿ ಕಸ ಹುಡುಗರ ಮುಂದೆ ಸಿಸ್ಟರ್ ಹೇಳಿ ಕಸಾತಾರೆ. ಯಾರು ಬಂದು ನಮ್ಗೆ ಕೇರ್ ಮಾಡೋಣ. ಈಗ ಮಾಡಿದ್ರಿ ಮತ್ತೆ ಯಾಕೆ ಬರಲ್ಲ ಅಂತ ಕೇಳಿ ಡೋಸ್ ಖಾಲಿ ಆಗೈತಿ ಏನ್ ಮಾಡೋಣ. ಅದು ಖಾಲಿ ಆಗೈತೆ ನಮ್ಗೆ ಬೆಳಗ್ಗೆ ಹೇಳಬೇಕಾಗಿತ್ತು, ಜಲ್ದಿ ನಾವು ಹೋಗ್ತಿದ್ವಿ. ಇನ್ನು ಬೀಳಗಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಸಮಯಕ್ಕೆ ಸರಿಯಾಗಿ ವೈದ್ಯರು ಬರೋದಿಲ್ಲ, ರೋಗಿಗಳಿಗೆ ಸ್ಪಂದಿಸೋದಿಲ್ಲ ಅನ್ನುವಂಥ ಆರೋಪವೂ ಇದೆ. ಆಸ್ಪತ್ರೆಯಲ್ಲಿ ಖಾಲಿಯಾಗಿರುವ ಔಷಧಿಗಳನ್ನ ಸರ್ಕಾರ ಆದಷ್ಟು ಬೇಗ ಪೂರೈಸಬೇಕು ಅಂತ ರೋಗಿಗಳು ಆಗ್ರಹಿಸಿದ್ದಾರೆ. ದಿನದ 24 ಗಂಟೆಯೂ ಬಡ ಜನರಿಗೆ ಚಿಕಿತ್ಸೆ ಸಿಗಬೇಕಾದ ಆಸ್ಪತ್ರೆಯಲ್ಲಿ ಔಷಧಿಗಳು ಇಲ್ಲದೇ ಇರೋದು ದುರಂತವೇ ಸರಿ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.